ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭಾಗವತಸ್ಯ ಪ್ರಥಮೇ ಅಧ್ಯಾಯೇ ಸಪ್ತಮೇ ಸ್ಕಂಧೆ ಅಥಾತಃ ಪಂಚಮಃ ಶ್ಲೋಕಃ ಅನುಕ್ರಮ್ಯತೆ. ನಾರದಸ್ತು ದೇವಮುನಿಃ ಮಹಾಮುನಿಂ ಬಾದರಾಯಣಂ ಭಾಗವತಕರಣೆ ಚೋದಯಾಮಾಸ. ನಿರ್ಗತೆ ತಸ್ಮಿನ್ ನಾರದೆ ಅಯಂ ಚ ವ್ಯಾಸಃ ಬ್ರಹ್ಮನದ್ಯಾಃ ಸರಸ್ವತ್ಯಾಃ ಪಶ್ಚಿಮೇ ತಟೆ ಸ್ವಸ್ಯ ಆಶ್ರಮೆ ಉಪಸ್ಪೃಶ್ಯ ಆಸೀನಃ ಮನಃ ಚಿರಂ ಪ್ರಣಿದಧ್ಯೌ. ಸ ಚ ವ್ಯಾಸಃ ಅಸ್ಯ ಜಗತಃ ಕಿಂಚನ ವೃತ್ತಾಂತಂ ಸ್ವಮನಸಿ ದದರ್ಶ. ಇದಮೇವ ಚ ವೃತ್ತಾಂತಂ ಸರ್ವೇಷಾಮಪಿ ವೇದಾನಾಂ ಸಪುರಾಣಾನಾಂ ಸೇತಿಹಾಸಾನಾಂ ಸಯುಕ್ತಿಕಾನಾಂ ಸಾರರೂಪಮಿತಿ ಮನ್ಯಾಮಹೇ ವಯಂ. ಯದಾ ಸಾಧಕಾಃ ಭಕ್ತಿಯೋಗಮಾಶ್ರಿತ್ಯ ಮನಃ ಪ್ರಣಿಹಿತಂ ಕುರ್ವಂತೆ ತಸ್ಮಿನ್ ಪ್ರಣಿಹಿತೆ ಅಮಲೆ ಮನಸಿ ಪೂರ್ಣಃ ಸನಾತನಃ ಪುರುಷಃ ಅಯಂ ಭಗವಾನ್ ಆವಿರ್ಭವತಿ. ತಸ್ಯ ಚ ಪರಮಪುರುಷಸ್ಯ ಅಧೀನಾ ಯಾ ಮಾಯಾ ಸಾಪಿ ತೇಷಾಂ ಸಾಧಕಾನಾಂ ಜ್ಞಾನವಿಷಯಭೂತಾ ಭವಿಷ್ಯತಿ. ಇದಂ ಚ ಖಲು ಸರ್ವೇಷಾಂ ಶಾಸ್ತ್ರಾಣಾಂ ಅಭಿಮತಂ. ಅಶರೀರೋಯಂ ಜೀವಃ ಅಶರೀರಸ್ಯ ಜೀವಸ್ಯ ಈಶ್ವರೇಚ್ಛಯ ಏತಾನಿ ಶರೀರಾಣಿ ಭವಂತಿ. ಈಶ್ವರಸ್ತು ಸ್ವಾಧೀನಾಂ ಪ್ರಕೃತಿಂ ನಿಮಿತ್ತೀಕೃತ್ಯ ಸರ್ವಮಿದಂ ಜಗತ್ ಆವರ್ತಯತೆ. ಭಾರತೆ ಭಾಗವತೆ ವಾ ಸರ್ವಮಿದಮೇವ ವಿವಿಧೈಃ ಶಬ್ದೈಃ ನಿರೂಪ್ಯತೆ ನಾಣ್ಯತ್. ಅಥಾತ್ರ ಪಂಚಮಃ ಶ್ಲೋಕಃ. ಯಯಾ ಸಮ್ಮೋಹಿತೋ ಜೀವಃ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೇನರ್ಥಂ ತತ್ಕೃತಂ ಚ ಅಭಿಪದ್ಯತೆ. ವೇದವ್ಯಾಸರು ಭಾಗವತವನ್ನು ರಚನೆ ಮಾಡುವುದಕ್ಕಿಂತ ಮುಂಚೆ ಒಂದು ಜಾಗದಲ್ಲಿ ಕೂತ್ಕೊಂಡ್ರು, ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿಕೊಂಡ್ರು. ಆಗ ಅವರು ಜಗತ್ತಿನಲ್ಲಿ ಏನನ್ನು ಕಂಡರು ಅನ್ನುವುದನ್ನು 4ನೇ ಶ್ಲೋಕದಲ್ಲಿ ನೋಡಿದ್ದೀವಿ. 5ನೇ ಶ್ಲೋಕದಲ್ಲಿ ಕೂಡ ಅದರದೇ ವಿವರಣೆ ಬರುವುದಿದೆ. ಸಾಧಕರಾದವರು ಬ್ರಹ್ಮನಿಂದ ಹಿಡಿದು ಒಬ್ಬ ಸಾಮಾನ್ಯ ಸಾಧಕನವರೆಗೆ ಈ ಜಗತ್ತಿನಲ್ಲಿ ಅವರು ಕಾಣಬೇಕಾದದ್ದೇನು, ತಿಳಿಯಬೇಕಾದದ್ದೇನು ಅನ್ನುವುದೆಲ್ಲವನ್ನು ಕೂಡ ಈ 4ನೇ ಮತ್ತು 5ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ ಅಂತ ನನಗೆ ಅನಿಸಿತು. ಅದಕ್ಕಾಗಿ ಕಳೆದ ದಿವಸ ಅದನ್ನು ವಿವರಿಸಿ ಹೇಳಿದ್ದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ. ಇದು ಭಾಗವತ ತಾತ್ಪರ್ಯದಲ್ಲಿ ಬೇರೆ ಒಂದು ಕಡೆ ಬಂದಿರುವಂತಹ ವಿಚಾರ. ಅದನ್ನೀಗ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಮೂಲತಃ ಈ ಜೀವನಿಗೆ ಸ್ವರೂಪ ಶರೀರ ಮಾತ್ರ ಇದೆ. ಆ ಸ್ವರೂಪ ಶರೀರಕ್ಕೊಂದು ಆವರಣ ರೂಪವಾಗಿ ಲಿಂಗ ಶರೀರ ಇದೆ.
ಅದು ಅನಾದಿ ಕಾಲದಿಂದಲೂ ಲಿಂಗ ಶರೀರ ಈ ಜೀವನಿಗೆ ಇರ್ತದೆ. ಆದರೆ ಮುಕ್ತಿಯ ಸಂದರ್ಭದಲ್ಲಿ ಅನಾದಿ ಕಾಲದಿಂದ ಇರುವ ಲಿಂಗ ಶರೀರವು ಕೂಡ ಹೊರಟು ಹೋಗ್ತದೆ. ಲಿಂಗ ಶರೀರ ಅನಾದಿ ಕಾಲದಿಂದ ಇರ್ತದೆ. ಅದಕ್ಕೊಂದು ಮತ್ತೊಂದು ಆವರಣವಾಗಿ ಈ ಅನಿರುದ್ಧ ದೇಹ, ಅವನು ಯಾವ ಕಲ್ಪದಲ್ಲಿ ಸೃಷ್ಟಿಗೆ ಬರ್ತಾನೋ ಆ ಕಲ್ಪದಲ್ಲಿ ಅನಿರುದ್ಧ ದೇಹ ಆತನಿಗೆ ಬಂದು ಅಂಟಿಕೋತದೆ. ಸೃಷ್ಟಿಗೆ ಬಂದ ಮೇಲೂ ಕೂಡ ಗಂಡು ಹೆಣ್ಣುಗಳ ಸಮಾಗಮದಿಂದ, ತಂದೆ ತಾಯಂದಿರ ಸಮಾಗಮದಿಂದ ಆ ಅನಿರುದ್ಧ ದೇಹದ ಹೊರಗೊಂದು ಭೌತ ದೇಹ ಬರ್ತದಲ್ಲ, ಆಯಾ ಜನ್ಮಕ್ಕೆ ಸೀಮಿತವಾದ್ದು, ಅದು ಮತ್ತೊಂದು ದೇಹ. ಹೀಗೆ ಸ್ವರೂಪ ಶರೀರವನ್ನು ಹೊರತುಪಡಿಸಿ 3 ದೇಹಗಳು ಆತನಿಗಿರ್ತವೆ. ಹೀಗೆ ಅಶರೀರನಾದ ಜೀವನಿಗೆ ಶರೀರ ಬರುವುದು ಯಾರಿಂದ? ಒಂದು ಈಶ್ವರೇಚ್ಛಾ ಪ್ರಾಥಮಿಕೆ, ಭಗವಂತನ ಇಚ್ಛೆಯಿಂದಾಗಿ ಬರೋದು. ಇದು ಭಾಗವತ ತಾತ್ಪರ್ಯದಲ್ಲಿ ಬೇರೆ ಕಡೆ ಬಂದಂತಹ ವಿಚಾರ. ಮತ್ತು ಮೂಲತಃ ಈಶ್ವರೇಚ್ಛೆ ಕಾರಣ. ಆ ಈಶ್ವರನ ಇಚ್ಛೆಗೆ ಅಧೀನವಾಗಿ ಮಾಯೆ ಕೆಲಸ ಮಾಡ್ತದೆ. ಮಾಯೆ ಅಂದರೆ ಭಗವಂತನ ಇಚ್ಛೆ ಅಂತಲೂ ಒಂದು ಅರ್ಥ ಇದೆ. ಅದು ಇಲ್ಲಿ ಮಾಯಾ ಅಂದರೆ ಲಕ್ಷ್ಮೀ ಸ್ವರೂಪವಾದಂಥ ಮಾಯಾ, ಅವಳ ಅಧೀನವಾದಂಥ ಜಡ ಪ್ರಕೃತಿ, ಅವು ಎರಡೂ ಕೂಡ ಕೆಲಸ ಮಾಡ್ತವೆ. ಅವುಗಳು ಕೆಲಸ ಮಾಡಿದಾಗ ಜೀವನಿಗೆ ಭಗವಂತನ ಇಚ್ಛೆಯಂತೆ ಈ ಎಲ್ಲ ಶರೀರಗಳು ಕೂಡ ಬಂದು ಒದಗಿವೆ. ಅದನ್ನು ಈ 4ನೇ ಶ್ಲೋಕದಲ್ಲಿ ಮತ್ತು ಮುಂದೆ 5ನೇ ಶ್ಲೋಕದಲ್ಲಿ ಕೂಡ ಹೇಳಿದ್ದಾರೆ ಅಂತ ಕಾಣಿಸೋದು ನನಗೆ. ಸೃಷ್ಟಿಯ ಪ್ರಾರಂಭ ಏನು, ಜೀವನದ ಉದ್ದೇಶ ಏನು, ಆ ಮಾಯೆ ನಮಗೆ ಬಂದಿದೆ. ಮಾಯೆಯ ಕಾರಣದಿಂದಾಗಿ ಶರೀರ ಬಂದಿದೆ, ಸಂಸಾರದ ಆವರಣ ಬಂದಿದೆ. ಅದನ್ನು ಕಿತ್ತೊಗೆಯಬೇಕಾದದ್ದೇ ನಮ್ಮ ಧರ್ಮ ಅನ್ನೋದನ್ನು ಕೂಡ ಮುಂದಿನ 5ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೇನರ್ಥಂ ತತ್ಕೃತಂ ಚ ಅಭಿಪದ್ಯತೆ. ಈ ಮಾಯೆಯ ಕಾರಣದಿಂದಾಗಿಯೇ, ಮಾಯೆಯ ಮೋಹದಿಂದಾಗಿ ಮಾಯೆ ನಮಗೊಂದು ಮಂಕು ಕವಿಸಿಬಿಟ್ಟಿದೆ. ಅದರಿಂದ ಏನಾಗಿದೆ, ನಮಗೆ ಮಾಯೆಯ ಪ್ರಭಾವಕ್ಕೊಳಗಾಗಿ ನಮಗೆ ಈ ಪ್ರಾಕೃತ ದೇಹವೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ವಾಸ್ತವಿಕವಾಗಿ ನಾವು ಈ ಪ್ರಾಕೃತ ದೇಹ ಅಲ್ಲ. ಈ ಜೀವ ಅಪ್ರಾಕೃತವಾದ ಸ್ವರೂಪ ಇದ್ದವನು. ಅದು ಇವನಿಗೆ ಕಾಣಿಸ್ತಿಲ್ಲ. ನಾನೇ ಪ್ರಾಕೃತ, ದೇಹವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ದೇಹವೇ ನಾನು ಅನ್ನುವಂತೆ ವರ್ತಿಸ್ತಾ ಇದ್ದಾನೆ. ಹೇಳುವಾಗ, ಪ್ರವಚನ ಮಾಡುವಾಗ ಅಥವಾ ಪ್ರವಚನ ಕೇಳುವಾಗ ದೇಹ ನಾನಲ್ಲ ಅಂತ ಕೇಳ್ತಿರ್ತಾನೆ. ಆದರೆ ಅವನ ವರ್ತನೆ ನೋಡಿದರೆ, ಜೀವನದ ಬಗ್ಗೆ ಅವನಿಗಿರುವ ಧೋರಣೆ ನೋಡಿದರೆ ಈ ದೇಹವೇ ನಾನೇನು ಅನ್ನುವಂತೆ ಧೋರಣೆ ಇರ್ತದೆ. ಹೀಗೆ ತ್ರಿಗುಣಾತ್ಮಕವಾದ ಈ ದೇಹವೇ ನಾನು ಅಂತ ಅವನು ತಿಳ್ಕೊಳ್ತಾನೆ. ಮತ್ತು ತಿಳ್ಕೊಂಡಿದ್ದರ ಪ್ರಭಾವದಿಂದಾಗಿ ಅನರ್ಥವನ್ನು ಕೂಡ ಅನುಭವಿಸ್ತಾನೆ. ನಾನಾ ಥರದ ಸಂಕಟಗಳು ಇತ್ಯಾದಿಗಳನ್ನು ಕೂಡ ಅನುಭವಿಸ್ತಾನೆ. ಇದು ಅದರ ಸರಳವಾದಂಥ ಅರ್ಥ. ಭಾಗವತದಲ್ಲಿ ಮತ್ತೊಂದು ಶ್ಲೋಕ ಇದೆ. ಮುಚುಕುಂದ ಕೃಷ್ಣನ ಎದುರಿಗೆ ಹೇಳುವಂಥ ಒಂದು ಶ್ಲೋಕ. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತ ವ್ರತಸ್ಯ ಮರ್ತ್ಯಾತ್ಮ ಬುದ್ಧೇ ಸುತದಾರ ಕೋಶೇ ಶ್ವಾಸಜ್ಯಮಾನಸ್ಯ ದುರಂತ ಚಿಂತೆಯ ಅಂತ. ಮರ್ತ್ಯಾತ್ಮ ಬುದ್ಧೇ, ನಾನು ನನ್ನ ಈ ಶರೀರ ಏನಿದೆ ಮರ್ತ್ಯ, ಇದು ಸತ್ತು ಹೋಗಬೇಕಾದಂಥ ಶರೀರ, ಈ ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ. ಸುತದಾರಕೋಶೇಶು ಆಸಜ್ಯಮಾನಸ್ಯ ದುರಂತ ಚಿಂತೆಯ, ಮಕ್ಕಳು, ಮಡದಿ, ನನ್ನ ಖಜಾನೆ, ನನ್ನ ರಾಜ್ಯ, ಇದರಲ್ಲಿ ನಾನು ತೊಡಗಿಬಿಟ್ಟಿದ್ದೇನೆ. ಹೇಗೆ ತೊಡಗಿದ್ದೇನೆ ಅಂದರೆ ದುರಂತ ಚಿಂತೆಯ, ಭಯಾನಕವಾದ ಚಿಂತೆ ನನ್ನನ್ನು ಮುತ್ತಿದೆ. ಅದು ದುರಂತ, ಆ ಚಿಂತೆ ಕೊನೆಗಾಣುವಂತಲೇ ಕಾಣಿಸ್ತಾ ಇಲ್ಲ. ಅದರ ಪರಿಣಾಮ ಏನಾಗಿದೆ ಅಂದರೆ ಮಮೈಷ ಕಾಲೋಜಿತ ನಿಷ್ಫಲೋಗತೋ, ನನ್ನ ಕಾಲ ಎಲ್ಲ ವ್ಯರ್ಥವಾಗಿ ಕಳೆದು ಹೋಗ್ತಾ ಇದೆ. ನಾನು ಶ್ಲೋಕ ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿರ್ಬೋದು. ಶ್ಲೋಕದ ಆರಂಭ ನಿಜವಾಗಿ ನೋಡಿದರೆ ಹೀಗಿದೆ: ಮಮೈಷ ಕಾಲೋಜಿತ ನಿಷ್ಫಲೋಗತೋ ರಾಜಶ್ರೀಯೋನ್ನದ್ಧ ಮದಸ್ಯ ಭೂಪತೇ ಮರ್ತ್ಯಾತ್ಮ ಬುದ್ಧೇ. ಸತ್ತು ಹೋಗುವ ಈ ಶರೀರವನ್ನು ನಾನೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ.
ಸುತದಾರಕೋಶೇಶು, ನನ್ನ ಹೆಂಡತಿ ಮಕ್ಕಳು ಇವರು ಖಜಾನೆ ರಾಜ್ಯ, ಇದರಲ್ಲಿ ಕೊನೆಗಾಣದ ಚಿಂತೆಯ ಜೊತೆಗೆ ನಾನು ನನ್ನನ್ನು ತೊಡಗಿಸ್ಕೊಂಡ್ಬಿಟ್ಟಿದ್ದೇನೆ. ಅಸಜ್ಜ ಮಾನಸ ದುರಂತ ಚಿಂತೆಯ, ಅದರ ಪರಿಣಾಮವಾಗಿ ನನ್ನ ಈ ಆಯುಷ್ಯ ಎಲ್ಲ ವ್ಯರ್ಥವಾಗಿ ಹೋಯಿತು ಅಂತ ಮುಚುಕುಂದನಂಥ ಮಹಾಜ್ಞಾನಿ ಭಗವಂತನೆದುರಿಗೆ ತನ್ನ ಸಂಕಟ ಹೇಳ್ಕೊತಿದ್ದಾನೆ. ಅದನ್ನು ಈ ಶ್ಲೋಕದಲ್ಲಿ ನನಗೆ ನೆನಪಿಗೆ ಬಂತು. ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ. ವಸ್ತುತಃ ಈ ಜೀವ ಭಿನ್ನನೇ, ತ್ರಿಗುಣಾತ್ಮಕವಾದ ಈ ದೇಹ ಅವನಲ್ಲ. ತ್ರಿಗುಣಾತ್ಮಕವಾದ ದೇಹ ಅವನಿಗೆ ಆಕಂತುಕವಾಗಿ ಬಂದಿದೆ, ಅದೊಂದು ಕಾಲದಲ್ಲಿ ಹೊರಟೋಗಬೇಕಾದದ್ದು. ಆದರೆ ಅಷ್ಟಾದರೂ ಕೂಡ ಈ ದೇಹವೇ ನಾನು ಅಂತ ಅವನು ಭ್ರಮಿಸಿಬಿಟ್ಟಿದ್ದಾನಲ್ಲ, ಅದರ ಮೂಲಕ ಅನೇಕ ಅನರ್ಥಗಳನ್ನು ಅವನು ಆಹ್ವಾನಿಸಿಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಏನಂದರೆ ಯಯಾ ಸಂಮೋಹಿತೋ ಜೀವ, ಮಾಯೆ ಮುಸುಕು ಇರೋದರಿಂದ ಇವನಿಗೆ ಈ ಥರ ಎಲ್ಲ ಆಗಿದೆ ಅಂತ ಅದರ ತಾತ್ಪರ್ಯ. ಹಾಗಾದರೆ ಮಾಯೆ ಮುಸುಕನ್ನು ನಾವು ಕಿತ್ತೊಗಿಲಿಕ್ಕೆ ಸಮರ್ಥರಾದರೆ ತ್ರಿಗುಣಾತ್ಮಕವಾದ ದೇಹ ಇದು ನನ್ನದಲ್ಲ ಅನ್ನುವ ಮನವರಿಕೆ ನಮಗಾಗ್ತದೆ. ಪ್ರವಚನ ಹೇಳುವಾಗ ಕೇಳುವಾಗ ನಾನು ದೇಹ ಬೇರೆ, ನಾನು ಬೇರೆ, ದೇಹ ಬೇರೆ, ದೇಹ ತ್ರಿಗುಣಾತ್ಮಕವಾದದ್ದು, ದೇಹ ಪ್ರತಿಯೊಂದು ಜನ್ಮದಲ್ಲೂ ಬೇರೆ ಬೇರೆ ದೇಹ ಇರ್ತದೆ, ನಾನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಹೀಗೆ ಇರಬೇಕಾದವನು ಅಂತೆಲ್ಲ ಹೇಳ್ತಾನೆ ಬಾಯಿ ಬಿಟ್ಟು. ಆದರೆ ಅದು ಮನವರಿಕೆ ಆಗುವುದು, ಅದರಂತೆ ವರ್ತಿಸುವುದು. ನಾನು ಅದಕ್ಕೆ ಅದನ್ನು ಅವಾಗ ಹೇಳಿದ್ದು, ದೇಹವೇ ನಾನು ಅಂತ ನಾವೆಲ್ಲ ತಿಳಿದೇ ಇರಬಹುದು, ದೇಹವು ನಾನು ಭಿನ್ನ ಭಿನ್ನ ಅಂತ ನಮಗೆ ಗೊತ್ತಿರಬಹುದು, ಶಾಸ್ತ್ರ ಓದಿದ್ದೀವಿ, ಶಾಸ್ತ್ರ ಪ್ರವಚನ ಹೇಳಿದ್ದೀವಿ, ಗೊತ್ತಿದೆ ಇಲ್ಲ ಅಂತಲ್ಲ. ಆದರೆ ದೇಹ ಮತ್ತು ನಾನು ಇಬ್ಬರು ಬೇರೆ ಬೇರೆ ಅಂತ ತಿಳಿದೂ ಕೂಡ ನಾವು ವರ್ತಿಸುವುದು ಹೇಗೆ ವರ್ತಿಸ್ತಿದ್ದೇವೆ, ಮತ್ತು ದೇಹವೇ ನಾನೇನೋ ಅನ್ನುವಂತೆ ವರ್ತಿಸ್ತಾ ಇದ್ದೇವೆ. ನಮಗೆ ಅದ್ರ ಬಗ್ಗೆ ಅಷ್ಟು ಮೋಹ ಇದೆ. ಈ ಒಂದು 60-70 ವರ್ಷ ಇದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ, ನೀರಿನಲ್ಲಿ ಕರಗಿ ಹೋಗುವಂಥ ಈ ದೇಹಕ್ಕೆ ನಾವೆಷ್ಟು ಅನುಬಂಧವನ್ನು ತೋರಿಸ್ತಾ ಇದ್ದೇವೆ, ದೇಹದ ಜೊತೆಗೆ ಎಷ್ಟು ನಾವು ಆಸಜ್ಜ ಮಾನಸ್ಯ ಅಂತ ದೇಹದ ಜೊತೆಗೆ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ, ದೇಹದ ಜೊತೆಗೆ ನಮ್ಮನ್ನು ನಾವು ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿಲ್ಲ ಅಂತ ಕಾಣಿಸೋದು ನನಗೆ. ಇದು ಆ ಶ್ಲೋಕ. ಒಟ್ಟಾರೆ ಇರೋದಿದೆ ಅಲ್ಲ, ಇಡೀ ಸಕಲ ಶಾಸ್ತ್ರಗಳಲ್ಲಿ ಎಲ್ಲಿ ಹೋದರೂ ಇದಿರೋದಿದೇನೆ. ಜೀವ ಹೀಗೆ ಭಗವಂತನ ಇಚ್ಛೆಗನುಸಾರವಾಗಿ ಪ್ರಕೃತಿಯ ಮೂಲಕ ದೇಹ ಪಡ್ಕೋತಾನೆ, ಅನರ್ಥಗಳನ್ನು ಅನುಭವಿಸ್ತಾನೆ, ಮುಂದೆ ತತ್ವಜ್ಞಾನವನ್ನು ಪಡ್ಕೋತಾನೆ. ಮುಂದೆ ಬರೋದೇ ಅನರ್ಥೋಪಮಂ ಶಾಂತಂ ಸಾಕ್ಷಾತ್ ಭಕ್ತಿಯೋಗ ಮಧೋಕ್ಷರಿ ಅನ್ನೋ ಶ್ಲೋಕದಲ್ಲಿ ಬರುವುದೇ. ಅಜ್ಞಾನಿಗಳಿಗೆ ಬಂದಿರುವಂಥ ಈ ಮೋಹ ಹೋಗುವುದಾದ್ರೆ ಏನು ಮಾಡಬೇಕು? ಭಕ್ತಿಯೋಗ ಮಾಡುವುದು ಒಂದೇ ಉಪಾಯ ಅಂತ ಆ ಬಾದರಾಯಣರು ಆಲೋಚನೆ ಮಾಡಿದರು. ಅದಕ್ಕೆ ಈ ಸಾತ್ವತ ಸಂಹಿತೆಯನ್ನು ರಚನೆ ಮಾಡಿದರು ಅಂತ ಮುಂದಿನ 6ನೇ ಶ್ಲೋಕದಲ್ಲೂ ಕೂಡ ಬರುವುದೇ ವಿಷಯ. ಇದು ಎಲ್ಲ ಶಾಸ್ತ್ರಗಳಿಗೂ ಕೂಡ ಸಂಬಂಧಪಟ್ಟಂಥ ಒಂದು ಸಾರ ಅಂತ ಕಾಣಿಸ್ತದೆ. ಈ ಶ್ಲೋಕಕ್ಕೆ ಬೇರೆ ಬೇರೆಯವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಯಯಾ ಸಂಮೋಹಿತ, ಯಾವ ಮಾಯೆಯಿಂದ ಸಮ್ಮುಗ್ಧವಾದಂಥ ಈ ಜೀವ, ಸಮ್ಮುಗ್ಧ ಆಗುವುದು ಅಂದ್ರೆ ಏನು? ಅಲ್ಲಿ ಶ್ರೀಧರಿಯರು ಬರೀತಾರೆ, ಸ್ವರೂಪಾವರಣೇನ ವಿಕ್ಷಿಪ್ತ ಅಂತ. ಅವನ ಸ್ವರೂಪವೇ, ಜೀವಸ್ವರೂಪವೇ ಆವೃತ ಆಗಿ ಹೋಗಿದೆ, ಆದ್ದರಿಂದ ಅವನು ವಿಕ್ಷಿಪ್ತನಾಗಿಬಿಟ್ಟಿದ್ದಾನೆ. ಅಲ್ಲಿ ಮುಂದೆ ಅದನ್ನು ಕೂಡ ವಿವರಿಸಿ ಬರೆದಿದ್ದಾರೆ. ಪರೋಪಿ ಗುಣತ್ರಯ ವ್ಯತಿರಿಕ್ತೋಪಿ, ಈ 3 ಗುಣಗಳು ತಾನಲ್ಲ ಅಂತ ಅನ್ನೋದು ಅವನಿಗೆ ಗೊತ್ತಿದೆ. ಗುಣತ್ರಯಕ್ಕಿಂತ ಅವನು ಭಿನ್ನನೇ ಆಗಿದ್ದಾನೆ. ಭಿನ್ನನೇ ಆಗಿದ್ದರೂ ಕೂಡ ಅದರ ಅಭಿಮಾನವನ್ನು ಮಾತ್ರ ಅವನು ಅನುಭವಿಸಿ ಬಿಡ್ತಾನೆ. ಅಂಥ ಅನರ್ಥಕ್ಕೊಳಗಾಗ್ತಾನೆ ಅವನು. ಆತ್ಮಾನಂ ತ್ರಿಗುಣಾತ್ಮಕಂ ಮನುತೆ, ಹಾಗೆ ತಿಳ್ಕೊತಾನೆ, ಅದರಿಂದ ಅನರ್ಥವನ್ನು ಅನುಭವಿಸ್ತಾನೆ. ಅನರ್ಥ ಅಂದರೆ ಯಾವುದು? ಕರ್ತೃತ್ವಾದಿಕಂ, ನಾನೇ ಕರ್ತ, ನಾನೇ ಭೋಕ್ತ ಇತ್ಯಾದಿ ಆಲೋಚನೆಗಳು ಕೂಡ ಆತನ ಮನಸ್ಸಿನಲ್ಲಿ ಬಂದು ಬಿಡ್ತವೆ ಅಂತ ತಾತ್ಪರ್ಯ. ಇದು ಶ್ರೀಧರರು ಮಾಡಿದಂಥ ವ್ಯಾಖ್ಯಾನ ಆಯಿತು. ವೀರರಾಘವರು ಅದಕ್ಕೆ ಮಾಡಿರುವಂಥ ವ್ಯಾಖ್ಯಾನಗಳನ್ನು ನಾವು ನೋಡಬೇಕು. ಪರೋಪಿ ಅಂದರೆ ಮಾಯಾಖ್ಯ ಪ್ರಕೃತೇ ವಿಲಕ್ಷಣೋಪಿ, ಮಾಯೆಗಿಂತ ವಿಲಕ್ಷಣನಾದರು ಅಂತ ಅರ್ಥ ಮಾಡ್ತಾರೆ. ಮಾಯೆಗಿಂತ ಭಿನ್ನನಾದರು, ಈ ಜೀವ ಮಾಯೆಗಿಂತಲೂ ಭಿನ್ನ, ಆದರೆ ತ್ರಿಗುಣಾತ್ಮಕವಾದ ಪ್ರಕೃತಿಗಿಂತಲೂ ಭಿನ್ನ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಹೀಗೆ ಇಷ್ಟು ಭಿನ್ನನಾಗಿದ್ದರೂ ಕೂಡ ಜೀವ ಆ ಮಾಯೆಯ ಮೋಹಕ್ಕೊಳಗಾಗಿ ತ್ರಿಗುಣಾತ್ಮಕಂ ಅಂದರೆ ಗುಣತ್ರಯ ಪರಿಣಾಮಾತ್ಮಕಂ, 3 ಗುಣಗಳ ಪರಿಣಾಮ ರೂಪವಾದದ್ದು ಈ ಶರೀರವೇ ತಾನು ಅಂತ ತಿಳ್ಕೊತಾನೆ.
ತತ್ಕೃತಂ ದೇಹಾತ್ಮ ಭ್ರಮಕೃತಂ ಅನರ್ಥಂ ಅಂದರೆ ತಾಪತ್ರಯ, ಆದಿದೈವಿಕ ತಾಪತ್ರಯ, ಆದಿ ಭೌತಿಕ ತಾಪತ್ರಯ, ಆಧ್ಯಾತ್ಮಿಕ ತಾಪತ್ರಯ, ಹೀಗೆಲ್ಲ ಥರದ ತಾಪತ್ರಯಗಳನ್ನು ಕೂಡ ಅವನು ಅನುಭವಿಸುವಂಥ ಪ್ರಸಂಗ ಬರ್ತದೆ ಅಂತ ಆ ವೀರರಾಘವರು ವ್ಯಾಖ್ಯಾನ ಮಾಡಿದ್ದಾರೆ. ಪರೋಪಿ ಅಂದರೆ ವ್ಯಾಖ್ಯಾನದಲ್ಲಿರೋದೇನು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೆ. ತ್ರಿಗುಣಗಳಿಗಿಂತಲೂ ಭಿನ್ನ ಅಂತ ಅರ್ಥನೋ ಅಥವಾ ಪರ ಅಂದರೆ ಈ ಮಾಯೆಗಿಂತಲೂ ಭಿನ್ನ ಅಂತ ಅರ್ಥ ಮಾಡಬೇಕೋ, ಹೀಗೆಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಹೀಗೆ ಅವರ ವ್ಯಾಖ್ಯಾನಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಇರ್ತದೆ ಅಷ್ಟೆ. ಮೂಲ ತಾತ್ಪರ್ಯ ಏನು ವ್ಯತ್ಯಾಸ ಇರೋದಿಲ್ಲ. ಸ್ವರೂಪಾವರಣೇನ ವಿಕ್ಷಿಪ್ತ ಅಂತಲೇ ಬರೀತಾರೆ ರಾಧಾಕೃಷ್ಣರು ಕೂಡ. ತತ್ಕೃತಂ ಅನರ್ಥಂ ಅಂದರೆ ಕರ್ತೃತ್ವಾದ ಅಭಿಮಾನವನ್ನು ಪಡಿತಾನೆ. ಇನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನಾವೀಗ ನೋಡೋಣ. ನನು ಅನಿರ್ವಾಚ್ಯ ಅವಿದ್ಯಾ ಮಾಯಾ ನಾಮ ಅತಃ ಕಥಂ ಬಂಧಕಶಕ್ತಿರಿಯಂ ಇತ್ಯಾಶಂಕ್ಯ ಅನಿರ್ವಾಚ್ಯಾಯಾಃ ಅರ್ಥಕ್ರಿಯಾ ಅಯೋಗಾತ್ ಅಸ್ಯಾಹ ತದ್ದರ್ಶನಾತ್ ತತ್ರ ಅತ್ರ ಬಂಧಿಶಕ್ತಿರೇವ ಉಚ್ಯತೆ ಇತ್ಯಭಿಪ್ರೇತ್ಯ ಆಹ. ಇಲ್ಲಿ ಮಾಯಾ ಅಂತ ಬಂತಲ್ಲ ಈ ಹಿಂದೆ, ಇದು ಮಾಯಾ ಅಂದರೆ ಯಾವುದು? ಈ ಜಗತ್ತಿನ ಕಾಣಿಕೆ ಒಂದಿದೆಯಲ್ಲ, ಜಗತ್ತು ಕಾಣಿಸ್ತದಲ್ಲ, ನಾವು ಕಪ್ಪೆ ಚಿಪ್ಪನ್ನು ನೋಡ್ತಾ ಇದ್ದಾಗ ಅದು ಬೆಳ್ಳಿಯಾಗಿ ಕಾಣಿಸ್ತದೆ, ಹಗ್ಗವನ್ನು ನೋಡಿದಾಗ ಅದು ಹಾವಾಗಿ ಕಾಣಿಸ್ತದೆ. ಅದಕ್ಕೆ ಕಾರಣವಾದದ್ದು ಕೂಡ ಈ ಮಾಯೇನೆ ನಮ್ಗೆ ಗೊತ್ತಿರುವಂತೆ. ಇದು ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಕಾಣುವುದು, ಹಾಗೆ ಹಗ್ಗ ಹಾವಾಗಿ ಕಾಣುವುದು ಅದಕ್ಕೆ ಕಾರಣವಾದ ಮಾಯೆ. ಹಾಗೆ ನಾವು ನೋಡ್ತಿರುವುದು ಬ್ರಹ್ಮನನ್ನಾದರೂ ಕೂಡ ನಾವು ಜಗತ್ತನ್ನಾಗಿ ಅದನ್ನು ಭ್ರಮಿಸಿದ್ದೀವಿ. ನಮಗೆ ಕಾಣಿಸ್ತಾ ಇದೆ ಗಂಡ ಹೆಂಡತಿ ಮಕ್ಕಳು ಬಂಧುಗಳು ಇತ್ಯಾದಿ ರೂಪದಲ್ಲಿ. ವಸ್ತುತಃ ಅಲ್ಲಿ ಎಲ್ಲ ಕಡೆ ಇರುವುದು ಕೂಡ ಬ್ರಹ್ಮ ಮಾತ್ರ. ಆದರೆ ಬ್ರಹ್ಮ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಮಾಯೆ. ಇದು ಅದ್ವೈತದ ಸಾರ. ಆ ಅದ್ವೈತಿಗಳಲ್ಲಿ ಆ ಮಾಯೆ ಏನಿದೆಯಲ್ಲ ಅದು ಅನಿರ್ವಾಚ್ಯ, ಅನಿರ್ವಚನೀಯ ಅಂತ ಹೇಳ್ತಾರೆ. ಇರಲಿ, ಅದು ಸತ್ವ ಅಲ್ಲ ಅಸತ್ವ ಅಲ್ಲ, ಅದರಿಂದ ಸದಸದ್ವಿಲಕ್ಷಣ ಅನಿರ್ವಚನೀಯ ಅಂತ ಹೇಳ್ತಾರೆ. ಜಗತ್ತೆಲ್ಲವನ್ನೂ ಅನಿರ್ವಚನೀಯ ಅಂತಾರೆ. ಜಗತ್ತಿನ ಒಂದು ಭಾಗವಾದಂತಹ ಅವಿದ್ಯೆಯು ಕೂಡ ಅನಿರ್ವಚನೀಯ ಅಂತ ಹೇಳ್ತಾರೆ. ಅದು ನೀವೇನೋ ಬಂಧಕ ಶಕ್ತಿ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದೀರಲ್ಲ ಅಂತ ಒಂದು ಪ್ರಶ್ನೆ. ಹೀಗೆ ಮಾಡಿಕೊಂಡು ಅನಿರ್ವಾಚ್ಯಾಯ ಅರ್ಥಕ್ರಿಯಾ ಅಯೋಗಾತ್, ಅನಿರ್ವಚನೀಯವಾದ ವ್ಯಾವಹಾರಿಕ ಸತ್ಯವಾದಂಥ ಈ ಜಗತ್ತೇನಿದೆ, ನೀವು ಜಗತ್ತನ್ನು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಿರಲ್ಲ, ಅದು ಯಾವುದೇ ಥರದ ಅರ್ಥಕ್ರಿಯೆ ಮಾಡೋದಿಲ್ಲ. ಒಂದೇನಾದ್ರು ಕೆಲಸ ಮಾಡಿಕೊಟ್ಟೀತ ಈ ಪ್ರಾತಿಭಾಷಿಕವಾದದ್ದು ವ್ಯಾವಹಾರಿಕವಾದದ್ದು, ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿಯಿಂದ ಏನಾದ್ರು ಕೆಲಸ ಆಗ್ತದೆ, ತತ್ಕಾಲದಲ್ಲಿ ಸಂತೋಷ ಆಗ್ತದೆ. ಹಗ್ಗದಲ್ಲಿ ಕಂಡು ಹಾವನ್ನು ನೋಡಿದರೆ ತತ್ಕಾಲದಲ್ಲಿ ಭಯ ಆಗ್ತದೆ ಹೊರತು ಆ ಹಗ್ಗವನ್ನು ತುಳಿದ್ರಿಂದ ಮನುಷ್ಯ ಏನು ಸಾಯೋದಿಲ್ಲ, ಅದೇನು ಕಚ್ಚಿ ಸಾಯೋದಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿಯನ್ನು ಅಂಗಡಿಗೆ ಹೋಗಿ ಮಾರಿದರೆ ಅದನ್ನು ದುಡ್ಡು ಏನೂ ಬರೋದಿಲ್ಲ. ಅದರಂತೆ ಮತ್ತು ಈ ಜಗತ್ತು ಅಂತ ಆದರೆ ಜಗತ್ತಿನಿಂದ ನಮಗೇನೂ ಕೆಲಸ ಆಗೋದಿಲ್ಲ ಅಂತ ಹೇಳಬೇಕಾಗ್ತದೆ. ಆದರೆ ಹಾಗಲ್ಲ. ಈ ಬಂಧಶಕ್ತಿ ಇದೆಯಲ್ಲ, ಇದು ಖಂಡಿತವಾಗಿಯೂ ನಮ್ಮನ್ನು ಕಟ್ಟಿ ಹಾಕಿದೆ. ಅತ್ರ ಬಂಧಶಕ್ತಿರೇವ ಉಚ್ಯತೆ. ಇಲ್ಲಿ ಮಾಯಾ ಅನ್ನುವ ಶಬ್ದದಿಂದ ಬಂಧ ಶಕ್ತಿಯನ್ನೇ ಹೇಳಿದ್ದಾರೆ. ಇತ್ಯಭಿಪ್ರೇತ್ಯಾಹ ಯಯಾಯತಿ. ಇದು ವಿಜಯಧ್ವಜರು ಮಾಡಿರುವಂಥ ವ್ಯಾಖ್ಯಾನ. ಅನುವ್ಯಾಖ್ಯಾನ ನ್ಯಾಯಸುಧಾದಲ್ಲಿ ಮೊದಲನೇ ಅಧಿಕರಣ ಜಿಜ್ಞಾಸಾಧಿಕರಣ ಏನಿದೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಜಿಜ್ಞಾಸಾಧಿಕರಣ ಏನಿದೆ, ಅಲ್ಲಿ ಬಂಧ ಮಿಥ್ಯಾತ್ವವಾದ ಅಂತ ಸುಧಾದಲ್ಲಿ ಒಂದು ವಾದ ಇದೆ. ಅದರ ಸಾರ ಇಲ್ಲಿದೆ ಅಂತ ನನಗೆ ಅನಿಸಿತು. ಬಂಧ ನಮ್ಮನ್ನು ಸಂಸಾರದಲ್ಲಿ ನಾವು ಈಗ ಬದ್ಧರಂತೂ ಆಗಿದ್ದೀವಿ, ನಮಗೊಂದು ಬಂಧ ಬಂದಿದೆ. ಈ ಬಂಧ ಸತ್ಯವೋ ಮಿಥ್ಯಾವೋ ಅಂತ ಒಂದು ಪ್ರಶ್ನೆ. ಸಹಜವಾಗಿಯೇ ಅದ್ವೈತ ಸಿದ್ಧಾಂತದಲ್ಲಿ ಅದನ್ನು ಬಂಧವನ್ನು ಅವರು ಮಿಥ್ಯಾ ಅಂತ ಹೇಳ್ತಾರೆ. ಆ ಬಂಧದ ಮಿಥ್ಯಾತ್ವವನ್ನು ನಿರಾಕರಣೆ ಮಾಡಿ ಬಂಧ ಸತ್ಯವೇ ಆಗಿದೆ ಅಂತ ನಾವು ಅದನ್ನು ಸ್ಥಾಪನೆ ಮಾಡ್ತೇವೆ. ಅತಃ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅತಃ ಆದ್ದರಿಂದ ಅಂದರೆ ಅತಃ ಅನ್ನೋ ಮಾತಿಗೆ ಆದ್ದರಿಂದ ಅಂತ ಅರ್ಥ. ಆದರೆ ಅದಕ್ಕೆ ಅನೇಕ ಅರ್ಥಗಳಿವೆ. ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿರುವ ಈ ಮಾಯೆ ಇದೆಯಲ್ಲ, ಮಾಯೆ ಅದು ಅನಿರ್ವಚನೀಯ, ಅದು ವ್ಯಾವಹಾರಿಕ ಸತ್ಯ ಅಲ್ಲ. ಅದು ಸತ್ಯವೇ. ಜಡವಾದ ಪ್ರಕೃತಿ, ಅದರ ಅಭಿಮಾನಿಯಾದ ಚೇತನ ಪ್ರಕೃತಿ
ಮತ್ತು ಇವರಿಬ್ಬರನ್ನು ನಿಯಂತ್ರಿಸಬಲ್ಲಂಥ ಭಗವಂತನ ಇಚ್ಛಾರೂಪವಾದ ಮಾಯೆ ಅದೆಲ್ಲವೂ ಕೂಡ ಸತ್ಯವೇ. ಸತ್ಯವಾದ ಮಾಯೆ ಹಿಡಿತಕ್ಕೊಳಗಾಗಿಯೇ ನಾವು ಇಷ್ಟೆಲ್ಲ ಸತ್ಯವೇ ಆದ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ನಮಗೆ ಆಗ್ತಿರುವ ದುಃಖ, ನೋವು ಮತ್ತು ಸುಖವೂ ಆಗ್ತದೆ. ಕೇವಲ ದುಃಖ ಆಗ್ತದೆ ಅಂತ ನಾವಾದರೂ ಯಾಕೆ ಅನ್ಕೋಬೇಕು? ಸುಖವೂ ಆಗ್ತಿರೋದು ಹೌದು, ಅಷ್ಟಿಷ್ಟು ಸುಖವೂ ನಮಗಾಗಿದೆ, ಒಂದಿಷ್ಟು ದುಃಖವೇ ಹೆಚ್ಚಾಗಿರ್ಬೋದು. ಅಂತೂ ಏನು ಸುಖ ದುಃಖ ಇತ್ಯಾದಿ ಆಗ್ತದೆ, ಅದೆಲ್ಲವೂ ಸತ್ಯವೇ. ಸತ್ಯ ಆಗಿರುವುದರಿಂದಲೇ ನಾವು ಅದರಿಂದ ಬಿಡಿಸ್ಕೊಳ್ಬೇಕಾಗಿದೆ. ಅದು ಸುಳ್ಳಾಗಿದ್ದರೆ ನಾವು ಅದರಿಂದ ಬಿಡಿಸ್ಕೋಬೇಕು ಯಾಕೆ? ನಮಗೆ ಕಾಲಿಗೆ ಅಥವಾ ಕೈಗೆ ಯಾರಾದರೂ ಸಂಕೋಲೆ ಹಾಕಿದ್ದು ಹೌದಾದರೆ ನಾವು ಅದರಿಂದ ಬಿಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಕಾಲಿಗೆ ಹಾಕಿದ ಸಂಕೋಲೆಯೇ ಸುಳ್ಳು ಅಂತಾದರೆ ಅದರಿಂದ ಬಿಡಿಸ್ಕೊಳ್ಳುವ ಪ್ರಯತ್ನದ ಅವಶ್ಯಕತೆ ಏನಿದೆ? ಹೀಗೆ ನಮ್ಮನ್ನು ಕಟ್ಟಿ ಹಾಕಿರುವ ಮಾಯೆ ಸತ್ಯ, ಅದರಿಂದ ನಮಗೆ ಬಂದಿರುವ ಬಂಧ ಸತ್ಯ, ಅದರಿಂದ ಆಗಿರುವ ಈ ದುಃಖ ಅದು ಕೂಡ ಸತ್ಯ, ಸುಖವೂ ಸತ್ಯ. ಭೌತಿಕವಾದ ಸುಖವನ್ನು ತ್ಯಾಗ ಮಾಡಿ ಭೌತಿಕವಾದ ದುಃಖವನ್ನೂ ನಿವಾರಿಸಿಕೊಂಡು ನಾವು ಶಾಶ್ವತವಾದ ಒಂದು ಸ್ಥಿತಿಯನ್ನು, ಸುಖರೂಪವಾದ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಭಗವಂತನ ಅನುಗ್ರಹದಿಂದ. ಅದೂ ಸತ್ಯ. ಆದ್ದರಿಂದ ಅತಃ ಅಂದರೆ ಆದ್ದರಿಂದ ಅಂತ ಅರ್ಥ. ನಾವೇನು ಮಾಡಬೇಕು? ಈ ದುಃಖವನ್ನು ನೀಗಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇದಾಂ ತರಂತಿತೆ ಅಂತ ಭಗವದ್ಗೀತಾದಲ್ಲಿ ಬಂದಿದೆಯಲ್ಲ, ಹಾಗೆ ಅದರಿಂದ ನಾವು ಭಗವಂತನ ಧ್ಯಾನವನ್ನೇ ಮಾಡಬೇಕು ಅಂತ ಅರ್ಥ. ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಗುಣಮಯವಾದ ಸತ್ವರಜಸ್ತಮ ಗುಣಗಳಿಂದ ಕೂಡಿದ ಈ ಮಾಯಾ ದೈವೀ ಮಾಯಾ ಇದು ನನ್ನ ಇಚ್ಛಾರೂಪವಾದದ್ದು ಒಂದರ್ಥ. ನನ್ನ ಅಧೀನವಾದ ಲಕ್ಷ್ಮೀದೇವಿ ರೂಪವಾದದ್ದು ಈ ಮಾಯೆ. ಅವಳ ಅಭಿಮಾನಕ್ಕೆ ಪಾತ್ರವಾದಂಥ ಜಡ ಪ್ರಕೃತಿ ರೂಪವಾದದ್ದು ಈ ಮಾಯೆ. ಆದ್ದರಿಂದ ಇದು ಸತ್ಯವೇ. ದುರತ್ಯಯ, ನಿಮಗೆ ಅಷ್ಟು ಸುಲಭವಾಗಿ ದಾಟ್ಲಿಕ್ಕೆ ಬರೋದಿಲ್ಲ. ಇದು ದೈವಿ ಅಂತ ಭಗವಂತ ಹೇಳ್ಕೊಂಡಿರುವುದರಿಂದಲೇ ಇದು ಸುಳ್ಳಲ್ಲ ಅಂತ ಗೊತ್ತಾಗ್ತದೆ. ಮಾಯೆ ಸುಳ್ಳಲ್ಲ, ಮಾಯೆಯಿಂದ ಬಂದ ಬಂಧ ಸುಳ್ಳಲ್ಲ, ಬಂಧದಿಂದ ಬಂದಿರುವ ದುಃಖ ಸುಳ್ಳಲ್ಲ, ಯಾವುದು ಕೂಡ ಸುಳ್ಳಲ್ಲ. ಸುಳ್ಳೇ ಆಗಿದ್ದರೆ ಅದನ್ನು ದೈವಿ ಅಂತ ಹೇಳುವ ಅಗತ್ಯ ಏನಿದೆ? ಶುಕ್ತಿರಜಿತ ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿಯನ್ನು, ಹಗ್ಗದಲ್ಲಿ ಕಂಡ ಹಾವನ್ನು ಇದು ದೈವಿಕವಾದ ಬೆಳ್ಳಿ, ದೈವಿಕವಾದ ಹಾವು ಅಂತ ಏನಾದರೂ ಅದನ್ನು ಪ್ರಶಂಸಿಸುವ ಅಗತ್ಯ ಇದೆಯೇನೋ? ಆದ್ದರಿಂದ ಅದನ್ನು ಗಮನಿಸಿದರೆ ಇದು ಜಗತ್ತು, ಆ ಮಾಯೆ ಅದೆಲ್ಲವೂ ಕೂಡ ಸತ್ಯ ಅಂತ ಗೊತ್ತಾಗ್ತದೆ. ಆದ್ದರಿಂದಲೇ ದುರತ್ಯಯ, ಅದನ್ನು ದಾಟ್ಲಿಕ್ಕೆ ಆಗೋದಿಲ್ಲ. ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೀತಾಂ ತರಂತಿತೆ. ಭಗವಂತನ ಅನುಗ್ರಹ ಆದರೆ ಮಾತ್ರ ಈ ಮಾಯೆಯನ್ನು ದಾಟುವುದು ಸಾಧ್ಯವೇ ಹೊರತು ಇಲ್ಲದೆ ಹೋದರೆ ಈ ಮಾಯೆಯನ್ನು ದಾಟುವುದು ಸಾಧ್ಯವೇ ಇಲ್ಲ ಅಂತ ಅರ್ಥ. ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿ ಅಂತ ಏನು ಭ್ರಮಿಸಿರ್ತೀವಿ, ಹಗ್ಗದಲ್ಲಿ ಹಾವನ್ನು ಕಂಡು ಏನು ಭ್ರಮಿಸಿರ್ತೀವಿ, ಅದಕ್ಕೊಂದು ದೊಡ್ಡ ಭಗವಂತನ ಅನುಗ್ರಹ ಏನು ಬೇಕಾಗಿಲ್ಲ. ಜಗತ್ತಿನಲ್ಲಿ ಪ್ರತಿಯೊಂದು ಹೋಗಕ್ಕೂ ಭಗವಂತನ ಅನುಗ್ರಹ ಬೇಕು ಅನ್ನೋದು ಬೇರೆ ವಿಚಾರ. ಆದರೆ ಅಂಥ ಒಂದು ಕ್ಷುದ್ರವಾದಂಥ ಭ್ರಾಂತಿಯನ್ನು ನೀಗಿಕೊಳ್ಳಿಕ್ಕೆ ನಮಗೆ ಭಗವಂತನ ಅನುಗ್ರಹ ಏನೂ ಬೇಕಾಗಿಲ್ಲ. ಆದರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಷ್ಟು ಸಣ್ಣ ಭ್ರಾಂತಿ, ಹಗ್ಗದಲ್ಲಿ ಕಂಡ ಹಾವಿನಷ್ಟು ಸಣ್ಣ ಭ್ರಾಂತಿ ಅಲ್ಲ ಈ ನಮಗೀಗ ಬಂದಿರುವಂಥ ಭ್ರಾಂತಿ. ನಾವು ದೇಹವನ್ನೇ ನಮ್ಮ ಆತ್ಮನ ಭ್ರಮಿಸಿಬಿಟ್ಟಿದ್ದೇವಲ್ಲ, ಇದು ಅಷ್ಟು ಸುಲಭವಾಗಿ ತೊಲಗಿ ಹೋಗುವಂಥ ಭ್ರಾಂತಿ ಅಲ್ಲ. ಮಾಮಯವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅದರಿಂದ ಭಗವಂತನ ಅನುಗ್ರಹವೇ ಆಗಬೇಕು. ಅತಃ ಬಂಧ ಸಂಸಾರ ಬಂದದ್ದು ಭಗವಂತನ ಅನುಗ್ರಹದಿಂದ, ಅದು ಹೋಗಬೇಕಾದದ್ದು ಅವನ ಅನುಗ್ರಹದಿಂದಲೇ. ಆದ್ದರಿಂದ ಅಂತ ಅರ್ಥ. ಆದ್ದರಿಂದ ಅತಃ ಅಂದರೆ ಆದ್ದರಿಂದ, ಸೊ ಅಂತ ಅಷ್ಟೇ ಅರ್ಥ ಇಂಗ್ಲೀಷ್ನಲ್ಲಿ. ಆದರೆ ಆದ್ದರಿಂದ ಅಂದೇನು? ಭಗವಂತ ಇದನ್ನು ಕೊಟ್ಟಿದ್ದಾನೆ. ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ ಕೈವಲ್ಯತಃ ಪರಂ ಬ್ರಹ್ಮ ವಿಷ್ಣುರೇವನ ಸಂಶಯ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಒಂದು ವಾಕ್ಯ ಉದ್ಧರಿಸ್ತಾರೆ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿದವನು ಯಾರು? ಅವನೇ ಕಟ್ಟಿ ಹಾಕಿದವನು. ಭವಪಾಶದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವವನು ಅವನೇ. ಮುಂದೆ ನಾಳೆ ನಮಗೆ ಮುಕ್ತಿಯನ್ನು ಕೊಡಬೇಕಾದವನು ಅವನೇ. ಬಂಧವೂ ಸತ್ಯ, ಅವನು ನಮ್ಮನ್ನು ಕಟ್ಟಿ ಹಾಕಿದ್ದು ಸತ್ಯ, ಸುಖ ದುಃಖ ಆಗ್ತಿರುವುದು ಸತ್ಯ ಅನ್ನೋದನ್ನು ತಿಳ್ಕೊಂಡು ಅದಕ್ಕಾಗಿ ಬ್ರಹ್ಮ ಜಿಜ್ಞಾಸ, ಭಗವಂತನ ಜಿಜ್ಞಾಸೆ ಮಾಡಬೇಕು. ಅನರ್ಥೋಪಮಂ ಸಾಕ್ಷಾತ್ ಭಕ್ತಿಯೋಗಂ. ಆ ಭಗವಂತನಲ್ಲಿ ಭಕ್ತಿಯೋಗ ನಾವು ಮಾಡಿದರೆ ಅದೆಲ್ಲವೂ ಕೂಡ ಪರಿಹಾರ ಕಾಣುತ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ಶ್ಲೋಕಗಳ ಒಂದು ಅರ್ಥ ನನಗೆ ಕಾಣಿಸ್ತದೆ. ಅನರ್ಥೋಪಶಮಂ ಪೂರ್ವೋಕ್ತ ಅನರ್ಥ ನಿವರ್ತಕಂ ಅಧೋಕ್ಷರೇ ಭಗವತಿ ಸಾಕ್ಷಾತ್ ಭಕ್ತಿಯೋಗಂ ಅಪಶ್ಯತಿ ಪೂರ್ವೇಣ ಅನ್ವಯ. ಈ ಬಂದಿರುವ ಅನರ್ಥಕ್ಕೆ
ಅದಕ್ಕೆ ಪರಿಹಾರಕ ಅಂದರೆ ಯಾವುದು? ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೆ ಮಾತ್ರ ಅದು ಸಾಧ್ಯ. ಅಧೋಕ್ಷಜೆ, ಅದು ಕೂಡ ಅಕ್ಷ ಅಂದರೆ ಇಂದ್ರಿಯ, ಅಕ್ಷದ ಇಂದ್ರಿಯದಿಂದ ಬಂದಿರುವ ಜ್ಞಾನ ಅಂದರೆ ಅಕ್ಷಜ, ಅದೇ ಪ್ರತ್ಯಕ್ಷ ಜ್ಞಾನ. ಅದನ್ನು ತಿರಸ್ಕರಿಸಿದವನು ಅಧೋಕ್ಷಜ. ಯಾವ ಭಗವಂತನನ್ನು ಪ್ರತ್ಯಕ್ಷದಿಂದ ಅರಿಯಲಾಗುವುದಿಲ್ವೋ, ಶಾಸ್ತ್ರದಿಂದ ಮಾತ್ರ ಆತನನ್ನು ಅರಿಯಬೇಕು, ಅವನು ಅಧೋಕ್ಷಜ. ಶಾಸ್ತ್ರದಿಂದ ಅವನನ್ನು ಹೇಗೆ ಭಕ್ತಿ ಮಾಡಬೇಕು ಅಂತ ತಿಳ್ಕೊಂಡು ಆತನ ಜ್ಞಾನವನ್ನು ಪಡೆದರೆ, ಅವನಲ್ಲಿ ಭಕ್ತಿ ಮಾಡಿದರೆ ಆವಾಗ ಈ ಅನರ್ಥ ಎಲ್ಲ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಇದು ನಾನು ಭಕ್ತಿ ಮಾಡಬೇಕು, ನಾನು ನನ್ನ ಬಂಧವನ್ನು ಕಳ್ಕೊಳ್ಬೇಕು ಅಂತ ವೇದವ್ಯಾಸರು ಆಲೋಚನೆ ಮಾಡಿದ್ದಲ್ಲ. ಈ ಸಾಧಕರೇನಿದ್ದಾರೆ ಇವರ ಬಂಧನವನ್ನು ನಾನು ಕಳೆಯಬೇಕಾಗಿದೆ, ಅದಕ್ಕಾಗಿ ಭಾಗವತವನ್ನು ನಾನು ರಚನೆ ಮಾಡಬೇಕು. ಅನರ್ಥ ಉಪಾಯಂ ಅಜಾನತಃ ಲೋಕಸ್ಯ, ಈ ಬಂಧವನ್ನು ಹೇಗೆ ಕಳ್ಕೋಬೇಕು ಅನ್ನುವ ಉಪಾಯವೇ ಗೊತ್ತಿಲ್ಲ ಜಗತ್ತಿಗೆ. ಆ ಜಗತ್ತಿಗೆ ಭಗವಂತನಲ್ಲಿ ಭಕ್ತಿ ಮಾರ್ಗವನ್ನು ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಈ ವೇದವ್ಯಾಸರು ಪ್ರಯತ್ನ ಪಟ್ಟರು ಅಂತ ಅದರ ತಾತ್ಪರ್ಯ. ಇದು ನಾನು ಈಗ ವೀರರಾಘವರ ಮಾತನ್ನು ಹೇಳಿದ್ದು. ಭಗವದ್ಭಕ್ತಿ ಯೋಗಮೇವ ಅನರ್ಥೋಪಶಮ ಉಪಾಯತ್ವೇನ ನಿಶ್ಚಿತವಾನ್. ಭಗವಂತನಲ್ಲಿ ಭಕ್ತಿ ಮಾಡುವುದೊಂದೇ ಕಾರಣ. ಭಕ್ತ್ಯಾ ತ್ವನನ್ಯಯ ಲಭ್ಯ ಭಕ್ತಿವಶ ಪುರುಷ ಭಕ್ತಿರೇವಯನಂ ಗಮಯತೆ. ಅದಕ್ಕಾಗಿ ಆ ಭಕ್ತಿಯನ್ನು ಜನರಿಗೆ ಬೋಧನೆ ಮಾಡಲಿಕ್ಕಾಗಿಯೇ ಭಾಗವತ ಸಂಹಿತಾವನ್ನು ರಚನೆ ಮಾಡಿದರು. ಸಂಹಿತಾ ಅಂದ್ರೇನು? ಸಂದರ್ಭ ವಿಶೇಷ, ಒಂದು ಗ್ರಂಥ ವಿಶೇಷ ಅಂತ ಅರ್ಥ. ಮತ್ತು ಸಾತ್ವತ ಅಂತ ಬಂತು. ಸಾತ್ವತ ಅನ್ನೋ ಶಬ್ದಕ್ಕೆ ಹಿಂದೆ ಇದೇ ವೀರರಾಘವರೇ ಅರ್ಥ ವಿವರಣೆ ಮಾಡಿದರು. ಆವಾಗ ಅದಕ್ಕನುಸಾರವಾಗಿ ನಾನು ಕೂಡ ಅಲ್ಲಿ ಅರ್ಥ ಹೇಳಿದ್ದೆ ಬೇರೆ ಬೇರೆ ಮೂಲಗಳಿಂದಲೂ. ಸತ್ವ ಅಂದರೆ ಸತ್ವಗುಣ, ಸತ್ವಗುಣವನ್ನು ನಮ್ಮಲ್ಲಿ ಹೆಚ್ಚಿಸಿ ನಮಗೆ ನಮ್ಮನ್ನು ಮುಕ್ತಿ ಭಾಜನರನ್ನಾಗಿ ಮಾಡುವ ಭಗವಂತನೇ ಸಾತ್ವತ. ಇದೀಗ ಸರಳವಾದ ಅರ್ಥ, ಹಿಂದೆ ಅದು ಬಂದಿತ್ತು, ಸರಳವಾದ ಅರ್ಥ ಈಗ ಇನ್ನೊಂದ್ಸರಿ ನೆನಪು ಮಾಡಿಕೊಂಡು ಹೇಳಿದ್ದೇನಷ್ಟೆ. ಇದಕ್ಕೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕೂಡ ಯಾವುದೋ ವಿಷ್ಣು ಸ್ವಾಮಿ ಅಂತ ಮತ್ತೊಬ್ಬರು ವ್ಯಾಖ್ಯಾನ ಮಾಡಿದ ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಅದನ್ನೇ ನಾನಿಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾದ ಅರ್ಥ ಇಲ್ಲ. ಅಂತೂ ಜಗತ್ತಿನ ಜ್ಞಾನಕ್ಕಾಗಿ ಸಾತ್ವತ ಸಂಹಿತಾಂ ಶ್ರೀ ಭಾಗವತಾಖ್ಯಾಂ ಸಹ ಚಕ್ರೆ ಅಂತ ಅದರ ವ್ಯಾಖ್ಯಾನ ಮಾಡ್ತಾರೆ. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪೌರುಷೇ ಭಕ್ತಿರುತ್ಪದ್ಯತೆ ಪುಂಸಾಂ ಶೋಕ ಮೋಹ ಭಯಾಪಹ ಅಂತ ಮುಂದಿನ ಶ್ಲೋಕ. ಇದು ಹೇಗೆ ಈ ಸಾತ್ವತ ಸಂಹಿತಾ ಶ್ಲೋಕ ಹೇಗಿದೆ ಅಂದರೆ, ಶ್ರೂಯಮಾಣಾಯಾಮ್, ನೀವು ಕೇಳಲಿಕ್ಕೆ ತೊಡಗಿದರೆ ಸಾಕು ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ ಮನಸ್ಸಿನಲ್ಲಿ, ಅದು ಮೋಹ ಭಯಗಳನ್ನು ಪರಿಹಾರ ಮಾಡ್ತದೆ. ಅಲ್ಲಿ ಶ್ರೀಧರರು ಬರೀತಾರೆ, ಯಸ್ಯಾಂ ಶ್ರೂಯಮಾಣಮೇವ ಕಿಂ ಪುನಃ ಶ್ರುತಾಯಾಮ್. ತುಂಬ ಚೆನ್ನಾಗಿದೆ ಅದು. ಕೇಳಲಿಕ್ಕೆ ತೊಡಗಿದರೆ ಸಾಕು ಅಂತ. ಶ್ರೂಯಮಾಣ ಅಂದರೆ ಕೇಳಲಿಕ್ಕೆ ತೊಡಗುವುದು, ಶ್ರುತ ಅಂದರೆ ಕೇಳಿ ಮುಗಿಸಿರುವುದು ಅಂತ ಅರ್ಥ. ಕೇಳಿ ಮುಗಿಸಿಬಿಟ್ಟ ಮೇಲೆ ಮತ್ತೆ ಇನ್ನೇನು ದೊಡ್ಡ ಫಲ ಸಿಗ್ತದೆ, ಅದ್ರ ಬಗ್ಗೆ ನಾವು ಈಗೇನು ಹೇಳಬೇಕಾಗಿದೆ. ಕೇಳಲಿಕ್ಕೆ ತೊಡಗಿದ್ರೆ ಸಾಕು, ನಿಮಗೆ ಅದರ ದರ್ಶನ, ಅದರ ಫಲ ಸಿಗಲಿಕ್ಕೆ ತೊಡಗ್ತದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ತುಂಬ ಸುಂದರವಾಗಿದೆ ಆ ದೃಷ್ಟಿಯಿಂದ ಶ್ರೀಧರರ ವ್ಯಾಖ್ಯಾನ. ಭಗವಂತನಲ್ಲಿ ಭಕ್ತಿ ಬರ್ತದೆ. ಮೋಹ ಅಂತಿದೆಯಲ್ಲ, ಮೋಹ ಅಂದರೆ ಅನಾತ್ಮನ್ಯ ಆತ್ಮ ಬುದ್ಧಿರಿಯ ಅಸ್ವೇ ಸ್ವಮಿತಿಯ ಮತಿ ಅಂತ ವಿಷ್ಣು ಪುರಾಣದ ಮಾತನ್ನು ಉದ್ಧರಿಸ್ತಾರೆ ವೀರರಾಘವರು. ಜಡವಾದ ವಸ್ತುವಿನಲ್ಲಿ ಅದನ್ನೇ ಚೇತನ ಅಂತ ತಿಳ್ಕೊಳ್ಳೋದು. ಅಸ್ವೇ ಸ್ವಮಿತಿ ಯಾವ ಮತಿ, ನನ್ನದು ಯಾವುದಲ್ವೋ ಅದ್ರ ಬಗ್ಗೆ ನನ್ನದು ಅಂತ ತಿಳ್ಕೊಳ್ಳೋದು, ಇದನ್ನೇ ಮೋಹ ಅಂತ ಹೇಳ್ತಾರೆ. ಶೋಕ ಅಂದರೆ ಹೊರಗಿನ ದುಃಖ, ಹೊರಗಿನ ಕಾರಣದಿಂದಾಗಿ ಬರುವಂಥ ದುಃಖ. ದುಃಖ ಅಂದರೆ ಆಂತರ, ಒಳಗಿನ ಕಾರಣಗಳಿಂದಾಗಿ ಬರುವಂಥ ದುಃಖಕ್ಕೆ ಆಂತರ ದುಃಖ ಅಂತ ಅನ್ಬೇಕು. ಹೀಗೆ ಶೋಕ ದುಃಖ ಪರ್ಯಾಯ, ವ್ಯಾಕರಣ ದೃಷ್ಟಿಯಿಂದ ಪರ್ಯಾಯ ಪದಗಳು, ಕೋಶ ದೃಷ್ಟಿಯಿಂದ. ಹೊರಗಿನ ಕಾರಣಗಳಿಂದ ಬಂದರೆ ಅದನ್ನು ಶೋಕ ಅನ್ಬೇಕು, ಒಳಗಿನ ಕಾರಣದಿಂದ ಬಂದರೆ ಅದನ್ನು ದುಃಖ ಅನ್ಬೇಕಷ್ಟೆ. ಭಯಂ ಆಗಾಮಿ ದುಃಖ ದರ್ಶನಜಂ ಪ್ರತಿಕೂಲಂ ಜ್ಞಾನಂ. ಶೋಕ ಮೋಹ ಭಯಾಪಹ, ಭಯ ಅಂತಿದೆ. ಇನ್ನು ಮುಂದಿಂದ ಏನಾದರೂ ನನಗೊಂದು ದೊಡ್ಡ ತೊಂದರೆ ಆದೀತು ಅನ್ನುವಂಥ ಭಯ. ಇವೆಲ್ಲವನ್ನು ಕೂಡ ಆ ಭಗವಂತನ ದರ್ಶನ, ಭಗವಂತನಲ್ಲಿ ಮಾಡುವಂಥ ಭಕ್ತಿ ಪರಿಹಾರ ಮಾಡ್ತದೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ವೀರರಾಘವರು, ಶ್ರೀಧರರು ಮೊದಲಾದವರು ಮಾಡಿದಂಥ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದಾಯಿತು. ಇನ್ನು ಮುಂದೆ ಇದಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಏನು ಅರ್ಥ ಮಾಡ್ತಾರೆ ಅಂತ ಇದೊಂದು ಶ್ಲೋಕದ ನಾವು ನೋಡಿಬಿಟ್ರೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ.
ಸಂಹಿತಾಯಾಃ ಅನರ್ಥ ಉಪಶಾಮಕತ್ವಂ ದರ್ಶಯತಿ ಯಸ್ಯಾಮಿತಿ ವೈ ಶಬ್ದಃ ಕೈಮುತ್ಯಂ ಇತ್ಯರ್ಥಃ. ಯಸ್ಯಾಂ ಶ್ರೂಯಮಾಣಾಯಾಂ ಭಕ್ತಿರುದ್ಭುತ್ಯತೆ ಕಿಂ ಪುನಃ ಶ್ರುತಾಯಾಂ ವ್ಯಾಖ್ಯಾತಾಯಾಂ ಚೇತಿ. ಒಂದು ಎಕ್ಸ್ಟ್ರಾ ಅಂಶ ಸೇರಿಸಿದ್ದಾರೆ ವಿಜಯಧ್ವಜರು. ಕೇಳಲಿಕ್ಕೆ ತೊಡಗಿದ್ರೇ ಭಗವಂತನ ಭಕ್ತಿ ಹುಡ್ಲಿಕ್ಕೆ ಶುರುವಾಗ್ತದೆ. ಕೇಳಿ ಮುಗಿಸಿದ ಮೇಲೆ ಮತ್ತೆ ಇನ್ನೇನು ದೊಡ್ಡ ಫಲ ಸಿಗ್ತದೆ ಅಂತ ಪ್ರತ್ಯೇಕ ಏನು ಹೇಳಬೇಕಾಗಿದೆ? ಶ್ರೀಧರರು ಹೇಳಿದ ಅರ್ಥವನ್ನೇ ವಿಜಯಧ್ವಜ ಸ್ವಾಮಿಗಳು ತಗೊಂಡಿದ್ದಾರೆ. ಕಿಂ ಪುನಃ ಶ್ರುತಾಯಾಂ ವ್ಯಾಖ್ಯಾತಾಯಾಂ ಚ. ನಾವೇ ಶ್ರವಣ ಮಾಡಿದರೂ ಎಷ್ಟೋ ಫಲ ಇದೆ. ಭಾಗವತರಾದ ಶ್ರೋತೃಗಳಿಗೆ ಅದನ್ನು ನಾವು ಶ್ರವಣ ಮಾಡಿಸಿದರೆ, ವ್ಯಾಖ್ಯಾನ ಮಾಡಿದರೆ, ವಿಶೇಷ ಅರ್ಥಗಳಿಂದ ನಾವು ವಿಶೇಷ ಅರ್ಥಗಳನ್ನು ಕಂಡುಕೊಂಡು ನಾವು ಮೈ ಮರೆತು ಭಕ್ತರಿಗೂ ಕೂಡ ಅದನ್ನು ಹೇಳಿದರೆ ಇನ್ನೇನು ಫಲ ಸಿಕ್ಕಲಿಕ್ಕಿದೆ? ನಾವು ಅದ್ರ ಬಗ್ಗೆ ಏನು ಹೇಳುವುದಿದೆ ಅಂತ ಅದು ಇದು ಯಾದವಾರರು ಹೇಳಿದಂಥ ಅರ್ಥ. ವಿಜಯಧ್ವಜರು ಅಂತ ಹೇಳಿದೆ ನಾನು, ಯಾದವಾರರು ಹೇಳಿದಂಥ ಅರ್ಥ ಅದು. ಅನರ್ಥೋಪದಮಂ ಸಾಕ್ಷಾತ್ ಆಹತ್ಯ ಅನಿಷ್ಟ ಪ್ರಾಪ್ತಿ ಪರಿಹಾರೋಪಾಯ ಮಜಾನತಃ ಲೋಕಸ್ಯ ಸಾತ್ವಿಕ ಪ್ರಕೃತಿ. ಲೋಕ ಅಂದರೆ ಸಾತ್ವಿಕ ಪ್ರಕೃತಿಯಾದ ಸಾತ್ವಿಕ ಸ್ವಭಾವವುಳ್ಳಂಥ ಜನರು ಅಂತ ಅದರ ಅರ್ಥ. ಅವರಿಗೆ ಇದೆಲ್ಲ ಪರಿಹಾರ ಆಗ್ತದೆ. ವಸ್ತುತಃ ಅವರು ಪರೋಪಿ ತ್ರಿಗುಣಾತ್ಮಕ ಪ್ರಕೃತಿಯರನ್ಯೋಪಿ, ತ್ರಿಗುಣಾತ್ಮಕವಾದ ಪ್ರಕೃತಿಗಿಂತ ಭಿನ್ನ ಈ ಜೀವ. ಆದರೂ ಮೋಹದಿಂದ ನಾನೇ ತ್ರಿಗುಣಾತ್ಮಕ ಶರೀರ ಉಳ್ಳವನು, ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು. ತ್ರಿಗುಣ ಉಪಾದಾನಕ ದೇಹರೂಪಂ ಮನುತೆ ತತ್ಕೃತಂ ಮಾಯಾಕೃತಂ ತದ್ದರ್ಶನ ಮನನಕೃತಂ ಜನಡ ಮರಣಾದ್ಯನರ್ಥಂ. ಅನರ್ಥ ಅಂದರೆ ಕರ್ತೃತ್ವ, ಭೋಕ್ತೃತ್ವ ಮೊದಲಾದ ಅನರ್ಥ, ಜನನ ಮರಣ ಮೊದಲಾದ ಅನರ್ಥಗಳು. ಇದನ್ನೆಲ್ಲ ಅವನು ಪಡ್ಕೊಂಡು ಬಿಡ್ತಾನೆ. ಏವಂಬಿದ ಮಾಯಾಬಂಧ ನಿವರ್ತಕಂ ಅಪರೋಕ್ಷ ಜ್ಞಾನ ಭಕ್ತಿಯೋಗ ಅದ್ರಾಕ್ಷೀತಿ ಭಾವ. ಇಂಥ ಮಾಯೆಗೆ ನಿವರ್ತಕ ಯಾವುದು? ಭಕ್ತಿಯೋಗ. ಆ ಭಕ್ತಿಯೋಗ ಯಾವುದರಿಂದ ಬರಬೇಕು ಅಂದರೆ ಅಪರೋಕ್ಷ ಜ್ಞಾನದಿಂದ ಬರಬೇಕು. ಭಗವಂತನ ಅಪರೋಕ್ಷ ಜ್ಞಾನ ಆದರೆ ಒಂದಿಷ್ಟು ಭಕ್ತಿ, ಭಕ್ತಿ ಇದ್ರೇ ಅಪರೋಕ್ಷ ಜ್ಞಾನ ಬರಲಿಕ್ಕೂ ಸಾಧ್ಯ. ಅವೆರಡರ ನಡುವೆ ಸಂಬಂಧ ಇದೆ. ಇದು ಯಾದವಾರ್ಯರು ಕೂಡ 5ನೇ ಶ್ಲೋಕಕ್ಕೆ ಸಮಾನವಾದಂಥ ಅರ್ಥವನ್ನೇ ಹೇಳಿದ್ದಾರೆ. ಅಲ್ಲಿ ಭಕ್ತಿಯೋಗ ಅಂದರೆ ಮಹತ್ವಜ್ಞಾನಪೂರ್ವಕ ಪ್ರೇಮ ಲಕ್ಷಣ ಭಕ್ತಿಯೋಗ ಪ್ರದರ್ಶನಾಯ. ಭಗವಂತನ ಮಹತ್ವವನ್ನು ತಿಳ್ಕೊಳ್ಬೇಕು, ಅವನ ಗುಣವೈಭವವನ್ನು ತಿಳ್ಕೊಳ್ಬೇಕು, ತಿಳ್ಕೊಂಡು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು, ಅವನಲ್ಲಿ ಪ್ರೀತಿ ಮಾಡಬೇಕು. ಅದೇ ಭಕ್ತಿ. ಅಪರೋಕ್ಷ ಜ್ಞಾನಾನಂತರಮಪಿ ಜಾಯಮಾನ ಪರಮಪ್ರಸಾದ ಸಾಧನೆಭೂತ ಅತಿ ದೃಢ ಭಕ್ತಿಯೋಗಮಪೇಕ್ಷೆ ಸಾಕ್ಷಾತ್ ಅನರ್ಥೋಪಶ್ರಮಂ ಇತ್ಯುಕ್ತಂ. ಅಪರೋಕ್ಷ ಜ್ಞಾನ ಆದ ಕೂಡಲೇ ಒಮ್ಮೆಲೆ ಭಗವಂತನ ದರ್ಶನ ಮುಕ್ತಿಯೇನಾಗಿ ಬಿಡೋದಿಲ್ಲ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಈ ಭಗವಂತನ ಪರಮಪ್ರಸಾದ ಆಗಬೇಕಾಗಿದೆ. ಆ ಪರಮಪ್ರಸಾದ, ಅತ್ಯರ್ಥ ಪ್ರಸಾದ ಅಂತಾರೆ ಅದನ್ನು. ಅದಾದರೆ ಮುಕ್ತಿ ಆಗ್ತದೆ. ಅರ್ಥ ಮಹಾಪ್ರಸಾದಕ್ಕೆ ಸಾಧನವಾದದ್ದು ಯಾವುದು? ಭಕ್ತಿಯೋಗ. ಅಪರೋಕ್ಷ ಜ್ಞಾನ ಆದಮೇಲೆ ಭಕ್ತಿಯೋಗ. ಇದನ್ನು ಗಮನಿಸಬೇಕು. ಈಗ ನಮ್ಮದೆಲ್ಲ ಎಂಥ ಭಕ್ತಿಯೋಗವೋ ಏನೋ, ಇದೆಲ್ಲ ಒಂದು ಕುಯೋಗವೇ ಸರಿ ಈಗ ನಾವು ಮಾಡ್ತಿರೋದು. ಭಕ್ತಿಯ ನಾಟಕವೋ ಏನೋ. ಪರೋಕ್ಷ ಜ್ಞಾನ ನಮಗಿದೆ. ಪರೋಕ್ಷ ಜ್ಞಾನ ಇದ್ದದ್ದು ಮಾನಸಾಪರೋಕ್ಷ. ಆ ಮಾನಸಾಪರೋಕ್ಷ ಆದಮೇಲೆ ಸ್ವರೂಪಾಪರೋಕ್ಷ. ಆವಾಗ ನಮಗೆ ಭಕ್ತಿಯೋಗ ಸಾಧ್ಯ ಆಗೋದು. ಪ್ರಾಯ ಪರೋಕ್ಷ ಜ್ಞಾನ ಇದ್ದಾಗಲೂ ಸ್ವಲ್ಪ ಭಕ್ತಿ ಸಾಧ್ಯ ಆಗ್ತದೆ. ಅದು ಮಾನಸಾಪರೋಕ್ಷ ಬಂದಾಗ ಆ ಭಕ್ತಿಯ ಗ್ರೇಡ್ ಸ್ವಲ್ಪ ಹೆಚ್ಚಾಗ್ತದೆ. ಅದನ್ನು ಭಕ್ತಿಯೋಗ ಅನ್ಬಹುದು ಆವಾಗ. ಆದರೂ ಅದನ್ನು ಪೂರ್ಣವಾಗಿ ಭಕ್ತಿಯೋಗ ಅಂತ ನಾವು ಹೇಳಬಹುದಾದದ್ದು ಸ್ವರೂಪಾಪರೋಕ್ಷ ಬಂದಾಗ ಮಾತ್ರ ಅಂತ ನನ್ನ ಅಭಿಮತ. ಹೀಗೆ ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷ ಆದ ಮೇಲೆ ಭಕ್ತಿಯೋಗ ಮಾಡಿ ಅದಾದಮೇಲೆ ಪರಮಪ್ರಸಾದ, ಭಗವಂತನ ಪರಮಪ್ರಸಾದ ನಾವು ಪಡ್ಕೊಳ್ತೀವಿ. ಆದ್ದರಿಂದ ಉತ್ತಮಸ್ತೇವ ಮುಕ್ತಿದಃ. ಆ ಪರಮಪ್ರಸಾದವನ್ನೇ ಉತ್ತಮ ಪ್ರಸಾದ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿರೋದು. ಕರ್ಮದಿಂದ ಅಧಮ ಪ್ರಸಾದ, ಕರ್ಮಾಚರಣೆ ಮಾಡಿದ್ರಿಂದ ನಮಗೆ ಸಿಗುವ ಪ್ರಸಾದ ಏನಿದೆ ಅದು ಅಧಮ ಪ್ರಸಾದ. ಮಧ್ಯಮ ಪ್ರಸಾದದಿಂದ ದೊಡ್ಡ ದೊಡ್ಡ ಲೋಕಗಳೆಲ್ಲ ಸಿಕ್ಕಾವು. ಉತ್ತಮ ಪ್ರಸಾದದಿಂದಲೇ ಮುಕ್ತಿ ಸಿಗೋದು ಅಂತ ಹೀಗೆ ಅದರ ತಾತ್ಪರ್ಯ. ಸಾತ್ವತ ಸಂಹಿತಾ ಅಂದರೆ ಭಗವನ್ ಮಹಾತ್ಮ ಪ್ರತಿಪಾದಕವಾದ ಭಾಗವತ ಸಂಹಿತಾ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿಗೆ ಹೀಗೆ 7ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ
ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ. ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.